ಕಿರಿಯ ವಯಸ್ಸಿನ ಸಂಸದ ಏನಿದ್ದಾರೆ ಸಾಗರ್ ಖಂಡ್ರೆ ಇವರ ಗೆಲುವು ಹೇಗಾಯ್ತು ಅನ್ನೋ ಪ್ರಶ್ನೆಗೆ ಈಗ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದು ಖುದ್ದು ಜಮೀರ್ ಅಹಮದ್. ಲೋಕಸಭಾ ಚುನಾವಣೆಯಲ್ಲಿ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಮುಸ್ಲಿಮರ ಮತಗಳಿಂದ ಗೆದ್ದಿದ್ದಾರೆ ಅಂತ ಸಚಿವ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದು ವಿವಾದಕ್ಕೆ ಕಾರಣವಾಗಿದೆ. ಬೀದರ್ನಲ್ಲಿ ನಡೆದ ವಕ್ಫ್ ಅದಾಲತ್ನಲ್ಲಿ ಸಚಿವ ಜಮೀರ್ ನೀಡಿರುವ ಈ ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ. ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಸ್ಥಳಗಳಲ್ಲಿ ಸ್ಮಶಾನಕ್ಕೆ ಭೂಮಿ ಇಲ್ಲದಿದ್ರೆ ಸರ್ಕಾರಿ ಜಾಗವಿದ್ದಲ್ಲಿ ಸ್ಮಶಾನಕ್ಕೆ ಭೂಮಿ ನೀಡುವ ವಿಚಾರವಾಗಿ ಸಾರ್ವಜನಿಕರಿಂದ ಕೇಳಿಬಂದ ಅಹವಾಲಿನ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡುವ ವೇಳೆ ಜಮೀರ್ ಈ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟರು. ಬಳಿಕ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಕೂಡ ಮಾಡಿಕೊಂಡ್ರು. नहीं, अगर फॉरेस्ट लैंड है तो देने आता नहीं। सुनो, कल मैं चेक कर लेता हूँ, कल मैं चेक करता हूँ। अगर फॉरेस्ट सुनो जी, कल मैं कराता हूँ। अगर ये जगह नहीं है तो इसकी आल्टरनेट कर दो भाई। क्या तो ऑलरेडी कब्रिस्तान है ना वो? हाँ ठीक है, मैं ईश्वर खंडरे को बात करूँ। कैसा भी आज ईश्वर खंडरे का बेटा सिर्फ और सिर्फ हमारे मुसलमान और वोट और जैसे की जातो हमारा काम हमारा चाटा के लिए ನಾನು ಹೇಳಿದೆ ಮುಸ್ಲಿಂ ಅವರು ಒಂದು ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ. ಆ ಸಮಾಜಕ್ಕೆ ಹೇಳ್ಬೇಕು ತಾನೆ. ಈಗ ಕೇಳ್ರಿ, ಇಲ್ಲಿ ಮೊದಲೇ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಎಷ್ಟು ಓಟ್ ತೊಗೊಂಡ್ರು ಅವರು? ಸಾಗರ್ ಅವ್ರು ಎಷ್ಟು ಓಟ್ ತೊಗೊಂಡ್ರು? ಸಾಗರ್ ಅವರು ಎಷ್ಟು ತೊಗೊಂಡ್ರು? 6.5 ಲಕ್ಷ ಚಿಲ್ಲರೆ ಓಟ್ ತೊಗೊಂಡಿದ್ದಾರೆ.